2 4 10 ಮಕ್ಕಳನ್ನ ಸಾಕಿರ್ಬೋದು. ಬೆಟರ್ ಅನ್ನೋದು ನನ್ನ ಭಾರಿ ವಿಲನ್ ತರ ಟೆರರ್ಸ್ ಹೇಳಿದ್ರೆ ಎಲ್ಲರೂ ಎಸ್ ಹೇಳಿ ಅದನ್ನೇ ನಾವು ಮಾಡ್ಲಿಕ್ಕೆ ಆಗಲ್ಲ. ಬಿಟ್ಬಿಡಿ ಬಿಟ್ಬಿಡಿ. ಹಲೋ ಎವ್ರಿವನ್, ಇವತ್ತಿನ ವಿಡಿಯೋ ಬಂದು ಪೇರೆಂಟಿಂಗ್ ಬಗ್ಗೆ. ಪೇರೆಂಟಿಂಗ್ ಅಲ್ಲಿ ನಾನು ಹೇಳ್ಬೇಕು ಅನ್ಕೊಂಡಿರೋ ಮೊದಲನೇ ಪಾಯಿಂಟ್, ನಿಮ್ ಮಕ್ಳಿಗೆ ನೀವು ಪೇರೆಂಟ್ಸ್ ಅಂಡ್ ನಿಮ್ಗೆ ನಿಮ್ ತಂದೆ ತಾಯಿ ಪೇರೆಂಟ್ಸ್. ನಿಮ್ ತಂದೆ ತಾಯಿನೇ ನಿಮ್ ಮಕ್ಳಿಗೆ ಪೇರೆಂಟ್ಸ್ ಅಲ್ಲ. ಸೊ ದಯವಿಟ್ಟು ಅವ್ರೇನ್ ಫಾಲೋ ಮಾಡಿದ್ರು ಅಥವಾ ಅವ್ರೇನ್ ಮಾಡ್ತಿದ್ರು ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ ಅನ್ನೋದನ್ನ ಬಿಟ್ಬಿಡಿ. ಬಿಕಾಸ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಹೌದು 2 4 10 ಮಕ್ಕಳನ್ನ ಸಾಕಿರ್ಬೋದು. ಬಟ್ ಅದೇ ಸೇಮ್ ಅವ್ರೇನ್ ಮಾಡಿದ್ರು ಅವ್ರೇನ್ ಕೊಟ್ಟಿದ್ರು ಅದನ್ನೇ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಬಿಕಾಸ್ ಅವ್ರಿಗೆ ಅದ್ರ ಬಗ್ಗೆ ನಾಲೆಡ್ಜ್ ತಗೊಳಕ್ಕೆ ವೇಸ್ಗಳು ಇರ್ಲಿಲ್ಲ. ನಿಮ್ಗೆ ಇವಾಗ ಗೂಗಲ್ ಮಾಡೋದಾಗಿರ್ಬೋದು ಅಥವಾ ಯೂಟ್ಯೂಬ್ ಅಲ್ಲಿ ನೋಡೋದಾಗಿರ್ಬೋದು ಅಥವಾ ಪೀಡಿಯಾಟ್ರಿಷಿಯನ್ ಗಳನ್ನ ಕನ್ಸಲ್ಟ್ ಮಾಡೋದಾಗಿರ್ಬೋದು. ಸೊ ಏನ್ ಕೊಡ್ಬೇಕು, ಏನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು ಅನ್ನೋದು ತಿಳ್ಕೊಳ್ಳೋದಕ್ಕೆ ದಾರಿಗಳಿವೆ. ಅವ್ರಿಗದ್ ಇರ್ಲಿಲ್ಲ. ಸೊ ಹೇಳಿದನ್ನೆಲ್ಲ ಅವ್ರು ಕಂಟಿನ್ಯೂ ಫಾಲೋ ಮಾಡ್ತಾ ಬರ್ತಿದ್ರು. ಅದನ್ನೇ ನಾವು ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ನಮ್ ಮಕ್ಳು ಅವಾಗೆಲ್ಲ 8 10 ಮಕ್ಳು ಇರ್ತಿದ್ವು ರೀ. 2 ಸತ್ರುನು ಇನ್ನೂ 4 ಮಕ್ಳಿವೆ ಅಂತ ಮಾಡ್ಕೊಂಡ್ ಬರ್ತಿದ್ರು. ನಾವ್ ಹಂಗಲ್ಲ. ಇರೋದೇ 1 2 ಮಕ್ಳು. ಅವ್ರಿಗೆ ಏನಾದ್ರು ಆದ್ರೆ ನೆಕ್ಸ್ಟ್ ಹೆಂಗೆ ಫ್ಯೂಚರ್? ಸೊ ಅವ್ರು ಹೇಳಿನ ಮಾಡಿದ ತಕ್ಷಣ ಏನೋ ಆಗ್ಬಿಡುತ್ತೆ ಅನ್ನೋದು ನನ್ನ ಇಂಟೆನ್ಷನ್ ಅಲ್ಲ. ಬಟ್ ಅವ್ರು ಹೇಳಿದ ಎಲ್ಲದನ್ನು ಫಾಲೋ ಮಾಡ್ತೀನಿ ಅನ್ನೋದ್ಕಿಂತ ಅದ್ ನಿಜವಾಗ್ಲೂ ಮಗುಗ್ ಅಗತ್ಯ ಇದೆಯಾ, ಅದರಿಂದ ಪ್ರಯೋಜನ ಇದೆಯಾ ಅನ್ನೋದನ್ನ ತಿಳ್ಕೊಂಡು ಫಾಲೋ ಮಾಡೋದು ಇಟ್ಸ್ ಬೆಟರ್ ಅನ್ನೋದು ನನ್ನ ಒಪಿನಿಯನ್. ಸೆಕೆಂಡ್ ಒನ್, ಫಾದರ್ ಅಂಡ್ ಮದರ್ ಬೋತ್ ಆರ್ ಸೇಮ್ ಟೀಮ್. ಒಬ್ರು ನೋ ಹೇಳಿದ್ರ ಇನ್ನೊಬ್ರು ನೋನೇ ಹೇಳ್ಬೇಕು. ಒಬ್ರು ಎಸ್ ಹೇಳ್ತಾರ, ಇನ್ನೊಬ್ರು ಎಸ್ ಹೇಳ್ಬೇಕು. ಇದು ಹೇಗೆ ಅಂದ್ರೆ ನಿಮ್ಗೀಗ ಏನು ಕಾನ್ಶಿಯಸ್ ಆಗಿ ನೋಡುವಾಗ ಓಕೆ ಅಮ್ಮ ಬೇಡ ಅಂದ್ಲು ಮಗು ಹತ್ಬಿಡ್ತು, ಅಪ್ಪ ಓಕೆ ಕೊಡೋಣ ಅಂದ್ರು. ಅಥವಾ ಅಪ್ಪ ಅಮ್ಮ ಬೇಡ ಅಂದ್ರು, ತಾತ ಅಜ್ಜಿ ಇರ್ತಾರೆ ಅವ್ರು ಕೊಡ್ಸೋಣ ಅಂದ್ರು. ಅದ್ ಇವಾಗ ಕಾನ್ಶಿಯಸ್ ಓಕೆ. ಬಟ್ ಮಕ್ಳದು ಸಬ್ ಕಾನ್ಶಿಯಸ್ ಮೈಂಡ್ಗೆ ಅದ್ ಫೀಡ್ ಆಗುತ್ತೆ. ಮಮ್ಮ ಏನ್ ಕೇಳಿದ್ರು ಬೇಡ ಅಂತಾಳೆ, ಮಮ್ಮನ ಏಟ್ ಮಾಡ್ಬೇಕು ಅಥವಾ ಡ್ಯಾಡಿ ಬೇಡ ಅಂತಾರೆ, ಡ್ಯಾಡಿ ಎಲ್ಲದಕ್ಕೂ ಜೋರ್ ಮಾಡ್ತಾರೆ ಅನ್ನೋ ಫೀಲ್ ಮಕ್ಳಿಗಾಗುತ್ತೆ. ಸೊ ದಯವಿಟ್ಟು ಮಮ್ಮ ನೋ ಹೇಳಿದ್ರೆ ಪಪ್ಪನೂ ನೋ ಹೇಳಿ ಅಥವಾ ಮನೆಯವರೆಲ್ಲರೂ ನೋ ಹೇಳಿ. ಎಸ್ ಹೇಳಿದ್ರೆ ಎಲ್ಲರೂ ಎಸ್ ಹೇಳಿ. ಅದು ಮಗುಗ್ ಬೇಕಾ, ಮಗುಗ್ ಅಗತ್ಯ ಇದೆಯಾ ಅಂತ ನೀವು ಡಿಸ್ಕಸ್ ಮಾಡಿ ಎಸ್ ಹೇಳ್ತಿರೋ ನೋ ಹೇಳ್ತಿರೋ ಡಿಸೈಡ್ ಮಾಡಿ. ಬಟ್ ಏನ್ ಹೇಳ್ತೀರೋ ಎಲ್ಲರೂ ಸೇಮ್ ಹೇಳಿ. ಮೂರನೇ ವಿಷಯ ಬಂದು ಕಂಪ್ಯಾರಿಸನ್ ಮಾಡ್ಲೇಬೇಡಿ. ಎದುರ ಮನೆ ಮಕ್ಕಳ ಜೊತೆ ಆಗಿರ್ಬೋದು, ಪಕ್ಕದ ಮನೆ ಮಕ್ಕಳ ಜೊತೆ ಆಗಿರ್ಬೋದು ಅಥವಾ ರಿಲೇಟಿವ್ ಮಕ್ಕಳ ಜೊತೆ ಆಗಿರ್ಬೋದು. ಬೇಡ. ಯಾಕೆ ಕಂಪ್ಯಾರಿಸನ್ ಮಾಡ್ತೀರಾ? ನಿಮ್ ಮಕ್ಳು ನಿಮ್ ಮಕ್ಳೇ. ಅವ್ರು ಯಾರೋ ಮಾರ್ಕ್ಸ್ ತೆಗೆದ್ರು ಅಥವಾ ಅವ್ರು ಯಾರೋ ಚಂದ ತಿಂತಾರೆ, ಅವ್ರು ಯಾರೋ ವೆಯ್ಟ್ ಗೇನ್ ಇದಾರೆ, ನಿಮ್ ಮಗು ಸಣ್ಣ ಇದೆ. ಇರ್ಲಿ ಬಿಡಿಯಪ್ಪ, ನಿಮ್ ಮಗು ಆಕ್ಟಿವ್ ಇದ್ಯಾ, ಚೆನ್ನಾಗ್ ಓಡಾಡ್ತಾ ಇದ್ಯಾ, ಇನ್ನೇನ್ ಸಮಸ್ಯೆ? ಅಥವಾ ಅದ್ಯಾವ್ದೋ ಮಗು ಫಸ್ಟ್ ಬಿಡ್ತು ಅಥವಾ ಅದ್ಯಾವ್ದೋ ಮಗು ಫಸ್ಟ್ ಓಡಾಡ್ತಾ ಇದೆ, ಓಡಾಡ್ಲಿ ಬಿಡಿ. ಎಲ್ಲಾ ಮಕ್ಳು ಇದೇ ತಿಂಗಳು ಇಷ್ಟೇ ದಿನದಲ್ಲಿ ಓಡಾಡ್ಲೇಬೇಕು ಅಂತ ಏನಾದ್ರು ಇದ್ಯಾ? ಇಲ್ಲ ಅಲ್ವಾ? ಒಂದೊಂದ್ ಮಕ್ಳು ಒಂದೊಂದ್ ತರ ಇರ್ತಾರೆ. ಅವ್ರ ದಪ್ಪ ಇದ್ರೆ ಸಣ್ಣ ಇರ್ತಾರೆ, ತಿಂದಿದ ತಕ್ಷಣ ದಪ್ಪ ಆಗ್ಬಿಡ್ತಾರೆ. ಅಥವಾ ಇವ್ರು ತಿಂತಾ ಇಲ್ಲ ಅವ್ರು ತಿಂದ್ಬಿಡ್ತಾರೆ. ಕಂಪ್ಯಾರಿಸನೇ ಮಾಡ್ಬೇಡಿ. ನಿಮ್ ಮಕ್ಳು ಏನಿದ್ದಾರೆ ಅದನ್ನ ನೀವು ಪ್ರೌಡ್ ಫೀಲ್ ಮಾಡಿ. 4ನೇ ವಿಷಯ ಬಂದು ಶೋ ಯುವರ್ ಲವ್. ನೀವ್ ಏನ್ ಪ್ರೀತಿ ಇಟ್ಟಿದೀರಾ ನಿಮ್ ಮಗು ಮೇಲೆ ಅದನ್ನ ತೋರ್ಸಿ. ನನ್ ಮಗುನ್ ತುಂಬಾ ಪ್ರೀತಿಸ್ತೀನಿ ಅಂತೇಳಿ ಮುಂದೆ ಫುಲ್ ಸ್ಟ್ರಿಕ್ಟ್ ಆಗಿರೋ ಅಗತ್ಯ ಇಲ್ಲ. ತಪ್ಪು ಮಾಡೋರು ನೀವ್ ಎಷ್ಟೇ ಸ್ಟ್ರಿಕ್ಟ್ ಆಗಿದ್ರು ಏನೇ ಮಾಡಿದ್ರು ತಪ್ಪು ಮಾಡೇ ಮಾಡ್ತಾರೆ. ಸೊ ನಿಮ್ ಪ್ರೀತಿ ಏನಿರುತ್ತೆ ಅದನ್ನ ತೋರ್ಸಿ. ಬಿಕಾಸ್ ಈಗ ಒಂದ್ ಹುಡ್ಗನೇ ಒಂದ್ ಹುಡ್ಗಿನ ಲವ್ ಮಾಡ್ತಿದ್ದಾನೆ ಅಂದ್ರೆ ಅದು ಎಕ್ಸ್‌ಪ್ರೆಸ್ ಮಾಡಿದ್ರೆ, ತೋರ್ಸಿದ್ರೆ ತಾನೇ ಗೊತ್ತಾಗುತ್ತೆ ಹೌದು ಪ್ರೀತಿಸ್ತಿದ್ದಾರೆ ಅಂತ. ಸೊ ಮಕ್ಳಿಗಾದ್ರೂ ಅಷ್ಟೇನೆ. ಕಿಸ್ ಮಾಡೋದಾಗಿರ್ಬೋದು, ಹಗ್ ಮಾಡೋದಾಗಿರ್ಬೋದು, ಮುದ್ದು ಮಾಡೋದಾಗಿರ್ಬೋದು. ನಿಮ್ಗೆ ಹೆಂಗ್ ಎಕ್ಸ್‌ಪ್ರೆಸ್ ಮಾಡ್ಬೇಕು ಅನ್ಸುತ್ತೆ ನಿಮ್ ಲವ್‌ನ ಅದನ್ನ ಎಕ್ಸ್‌ಪ್ರೆಸ್ ಮಾಡಿ. ದಯವಿಟ್ಟು ಲವ್ ಮಾಡ್ತಿದೀನಿ ಅಂತೇಳಿ ಮನಸ್ಸಲ್ಲೇ ಇಟ್ಕೊಂಡು ಮುಂದೆ ಭಾರಿ ವಿಲನ್ ತರ ಟೆರರ್ ತರ ಕೆಲವೆಲ್ಲ ಮಕ್ಕಳನ್ನ ನೋಡ್ಲಿಕ್ಕೆ ಹೋಗ್ಬೇಡಿ. ಸೊ ನಿಮ್ ಏನ್ ಲವ್ ಇದೆ ಅದನ್ನ ಮಕ್ಳಿಗೆ ಶೋ ಮಾಡಿ. ನೆಕ್ಸ್ಟ್ ಪಾಯಿಂಟ್ ಬಂದು ಲೆಟ್ ದೆಮ್ ಡೂ ದೇರ್ ವರ್ಕ್ಸ್. ಅವ್ರ ಕೆಲ್ಸಗಳನ್ನ ಅವ್ರು ಮಾಡ್ಕೊಳ್ಳೋದಿಕ್ಕೆ ಅಭ್ಯಾಸ ಮಾಡ್ಸಿ, ಕಲ್ಸಿ. ಅವ್ರ ಬಟ್ಟೆ ಅವ್ರು ತೊಳೆಯೋದಾಗಿರ್ಬೋದು, ಅವ್ರು ತಿಂದಿದ್ ತಟ್ಟೆ ಅವ್ರು ತೊಳೆದಿಡೋದಾಗಿರ್ಬೋದು ಅಥವಾ ತಿಂದಿದ್ ತಗೊಂಡೋಗಿ ಇಡೋದಾಗಿರ್ಬೋದು. ಮಾಡ್ಲಿ ಬಿಡಿಯಪ್ಪ. ಅಥವಾ ಅವ್ರು ತಿಂದಿದ್ ಚಾಕ್ಲೇಟ್ ಕವರ್‌ನ ತಗೊಂಡೋಗಿ ಡಸ್ಟ್‌ಬಿನ್‌ಗೆ ಹಾಕೋದಾಗಿರ್ಬೋದು. ವೈ ಎಲ್ಲ ಅಮ್ಮನೇ ಮಾಡ್ಬೇಕು ಅನ್ನೋ ಎಕ್ಸ್‌ಪೆಕ್ಟ್ ಯಾಕ್ ಮಾಡ್ತೀರಾ? ಅಮ್ಮನ ನೀವು ದೊಡ್ಡ ಕರುಣಾಮಯಿ, ಎಲ್ಲಾ ಕೆಲ್ಸ ಮಾಡೋಳು. ಬೇಡ ಟ್ಯಾಗ್ ಲೈನ್. ಅವ್ರ ಕೆಲ್ಸ ಅವ್ರು ಮಾಡ್ಕೊಳ್ಳಿ. ಈಗ ಅಮ್ಮ ನಾನಿದೀನಿ, ಈಗ ಎಲ್ಲಾ ಮಾಡ್ಕೊಡ್ತೀನಿ, ನಾನ್ ಇಲ್ದೇ ಇರುವಾಗ ಅವ್ರು ಮಾಡ್ಕೊಳ್ಳಿ. ಅವಾಗ ಯಾರ್ ಕಲಿಸ್ತಾರೆ? ಈಗ ನೀವ್ ಇದ್ದೀರಾ, ನೀವ್ ಕಲ್ಸಿ. ಮಕ್ಳು ಮಾಡ್ಲಿ, ಅವ್ರ ಕೆಲ್ಸ ಅವ್ರು ಮಾಡ್ಕೊಳ್ಳೋದನ್ನ ಕಲೀಲಿ. ಸೊ ದಯವಿಟ್ಟು ಮಕ್ಳಿಗೆ ಅವ್ರವ್ರ ಕೆಲ್ಸ ಅಟ್‌ಲೀಸ್ಟ್ ಅವ್ರ ಕೆಲ್ಸ, ಮನೆ ಕೆಲ್ಸ ಕಲಿಸ್ಬೇಕು. ಬಟ್ ಅಟ್‌ಲೀಸ್ಟ್ ಅವ್ರ ಕೆಲ್ಸ ಅವ್ರು ಮಾಡೋದನ್ನಾದ್ರೂ ದಯವಿಟ್ಟು ಮಕ್ಳಿಗೆ ಕಲ್ಸಿ. ಫೈನಲಿ ನಿಮ್ ಮಕ್ಳು ಯಾವ ರೀತಿ ಇರ್ಬೇಕು ಅಂತ ನೀವ್ ಎಕ್ಸ್‌ಪೆಕ್ಟ್ ಮಾಡ್ತೀರೋ ನೀವು ಅದೇ ರೀತಿ ಇರ್ಬೇಕು. ನೀವ್ ಯಾವಾಗ್ಲೂ ಕೆಟ್ಟ್ ಮಾತಾಡೋದು, ಬೈಯೋದು, ಜಗಳಾಡೋದು ಮಾಡಿ ಮಕ್ಳು ಕೆಟ್ಟ್ ಮಾತೇ ಯೂಸ್ ಮಾಡ್ಬಾರ್ದು ಅಂತ ಹೇಳೋದ್ರಲ್ಲಿ ಅರ್ಥನೇ ಇಲ್ಲ ಅಲ್ವಾ? ಅದೇ ರೀತಿ ನೀವ್ ಯಾವಾಗ್ಲೂ ಮೊಬೈಲ್ ಯೂಸ್ ಮಾಡೋದು, ರೀಲ್ಸ್ ಸ್ಕ್ರೋಲ್ ಮಾಡೋದನ್ನೇ ಮಾಡಿ ಮಕ್ಳು ಮೊಬೈಲ್‌ನೇ ಕೇಳ್ಬಾರ್ದು, ಮೊಬೈಲ್ ಯೂಸ್ ಮಾಡಕ್ ಹಠಾನೇ ಮಾಡ್ಬಾರ್ದು ಅನ್ನೋದ್ರಲ್ಲೂ ಅರ್ಥನೇ ಇಲ್ಲ. ಸೊ ಹಾಗಾಗಿ ನಿಮ್ ಮಕ್ಳು ಹೇಗಿರ್ಬೇಕು ಅಂತ ಎಕ್ಸ್‌ಪೆಕ್ಟ್ ಮಾಡ್ತೀರೋ ಅದೇ ರೀತಿ ನೀವು ಇರೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ.
ಸೊ ನೀವ್ ಯಾವ ರೀತಿ ಇರ್ತೀರಾ, ನಿಮ್ ಮಕ್ಳು ಕೂಡ ಅದೇ ರೀತಿ ಬೆಳಿತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಇಟ್ ಹೆಲ್ಪ್ಸ್. ಮಚ್ ಲವ್.